ಭಾರತ ಭಾಗ್ಯ ವಿಧಾತ. ಈ ಸಿನಿಮಾವನ್ನು ನೀವು ನೋಡಿದಾಗ ಆಬ್ವಿಯಸ್ಲಿ ನಿಮಗನ್ನಿಸುತ್ತೆ ಇಷ್ಟು ಲೇಟ್ ಯಾಕೆ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡದೇ ಇರುವುದಿಲ್ಲ. ಬಿಕಾಸ್ ಸಿನಿಮಾ ಜಗತ್ತು ಈ ವಿಷಯದ ಮೇಲೆ, ಈ ವಿಷಯವನ್ನಾಧರಿಸಿ ಯಾವಾಗಲೂ ಸಿನಿಮಾ ಮಾಡಬೇಕಿತ್ತು. ಬಟ್ ಎನಿವೆ, ಇಷ್ಟು ವರ್ಷಗಳ ನಂತರ ಈ ಕಥೆಯನ್ನಾಧರಿಸಿ ಬಂದಂತಹ ಸಿನಿಮಾದ ಬಗ್ಗೆ ಹೇಳುವುದಾದಲ್ಲಿ, ಜಸ್ಟ್ ಒಮ್ಮೆ ಕಣ್ಣು ಮುಚ್ಚಿ ಕಲ್ಪನೆ ಮಾಡಿಕೊಳ್ಳಿ. ನೀವು ಆಸ್ಪತ್ರೆಯ ಬೆಡ್ ಮೇಲಿದ್ದೀರಾ, ನಿಮ್ಮ ಕೈಯಲ್ಲಿ ನವಜಾತ ಶಿಶು ಅಂದರೆ ಮಗುವಿದೆ. ಇಂಥ ಟೈಮ್ನಲ್ಲಿ ಹಠಾತ್ತನೆ ಭೀಕರ ಗುಂಡಿನ ದಾಳಿಯ ಸದ್ದು ಕೇಳಿ ಬರುತ್ತೆ. ಆವಾಗ ನಿಮಗೆ ತಿಳಿದು ಬರುವುದೇನೆಂದರೆ ನೀವು ಭಯೋತ್ಪಾದಕರ ದಾಳಿಯ ನಡುವೆ ಸಿಲುಕಿಕೊಂಡಿದ್ದೀರಿ ಎಂದು. ಇಂಥ ಟೈಮ್ನಲ್ಲಿ ನಿಮ್ಮನ್ನು, ಇನ್ಫ್ಯಾಕ್ಟ್ ಅಲ್ಲಿರುವ ಪ್ರತಿಯೊಬ್ಬರನ್ನು, ಗರ್ಭವತಿ ಮಹಿಳೆಯರು ಹಾಗೂ ಜನಿಸಿದಂತಹ ನವಜಾತ ಶಿಶುಗಳನ್ನು ಅಲ್ಲಿಂದ, ಅಂದರೆ ಆ ಸಿಚುವೇಶನ್ನಿಂದ ನರ್ಸ್ಗಳ ಟೀಮ್ ಒಂದು ತಮ್ಮ ಪ್ರಾಣದ ಹಂಗು ತೊರೆದು ನಿಮ್ಮನ್ನು ಕಾಪಾಡುತ್ತಾರೆ. ಈ ಕಥೆ ಇಂದು ಕಂಗನಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಭಾರತ ಭಾಗ್ಯ ವಿಧಾತ ಎನ್ನುವ ಹೆಸರಿನೊಂದಿಗೆ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ಇದು ಯಾವುದೇ ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ಈ ಸಿನಿಮಾ ಆಧರಿಸಿರುವುದು ನವೆಂಬರ್ 26ರ ಮುಂಬೈ ಉಗ್ರರ ದಾಳಿಯ ಸಂದರ್ಭದಲ್ಲಿ ಕಾಮಾ ಆಸ್ಪತ್ರೆಯಲ್ಲಿ ನಡೆದ ನೈಜ ಘಟನೆಯನ್ನಾಧರಿಸಿ ಮೂಡಿಬಂದಂತಹ ಸಿನಿಮಾ. ಕಂಗನಾ ಇಲ್ಲಿ ಗೀತಾ ಮಾಧವ್ ಎಂಬ ಹೆಡ್ ನರ್ಸ್ನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇದು ಆಕ್ಚುಲಿ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂಜಲಿ ಕುಲ್ಥೆ ಅವರ ಕಥೆಯಾಗಿದೆ. ಈ ಮೂವಿಯ ಪ್ಲಸ್ ಪಾಯಿಂಟ್ ಬಹಳಷ್ಟಿದೆ. ಆಸ್ಪತ್ರೆಯ ಕಿರಿದಾದ ಕಾರಿಡಾರ್ಗಳು, ರಿಯಲಿಸ್ಟಿಕ್ ಸೆಟ್ ಡಿಸೈನ್, ಲೋ ಲೈಟ್ ಅಂಡ್ ಬುಲೆಟ್ನ ಫ್ಲಾಶ್ ಇವೆಲ್ಲವನ್ನು ರಿಯಲಿಸ್ಟಿಕ್ ಆಗಿ ತೋರಿಸುವ ಪ್ರಯತ್ನ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಸಿನಿಮಾಟೋಗ್ರಫಿ, ಡೈರೆಕ್ಟರ್ ಡೈರೆಕ್ಷನ್ ಎಲ್ಲವೂ ಬಹಳ ಒಳ್ಳೆಯದಾಗಿ ಮೂಡಿಬಂದಿದೆ. ಇನ್ನು ಆಕ್ಟರ್ಸ್ರ ಆಕ್ಟಿಂಗ್, ಕಂಗನಾರ ಇತ್ತೀಚಿನ ಚಿತ್ರಗಳಲ್ಲಿ ಈ ಚಿತ್ರದಲ್ಲಿ ಅವರ ನಟನೆ ಅದ್ಭುತವಾಗಿದೆ. ಭಯ, ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ, ಸ್ಥಿತಪ್ರಜ್ಞೆಯನ್ನು ಅವರು ಅತ್ಯಂತ ಪ್ರಬುದ್ಧತೆಯಿಂದ ತೆರೆಯ ಮೇಲೆ ತಂದಿದ್ದಾರೆ. ಆಸ್ಪತ್ರೆಯಲ್ಲಿನ ಆಲ್ಮೋಸ್ಟ್ 400 ಗರ್ಭಿಣಿ ಮಹಿಳೆ ಹಾಗೂ ನವಜಾತ ಶಿಶುಗಳನ್ನು ಕರೆಂಟ್ ಇಲ್ಲದ, ಲಿಫ್ಟ್ ಕೆಲಸ ಮಾಡದ ಸಿಚುವೇಶನ್ನಲ್ಲಿ ಭಯೋತ್ಪಾದಕರಿಂದ ಕಾಪಾಡುವಂತಹ ಸಿಚುವೇಶನ್ ಅನ್ನು ಮನಮುಟ್ಟುವಂತೆ ಇಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಇಲ್ಲಿ ಕಂಗನಾಗೆ ಗಿರಿಜಾ ಓಕ್ರಾ ಅದ್ಭುತ ಸಾಥ್ ದೊರೆತಿದೆ. ಅವರ ಪರ್ಫಾರ್ಮೆನ್ಸ್ ಸಹ ಯಾವ ಆ್ಯಂಗಲ್ನಲ್ಲೂ ಕಂಗನಾಗಿಂತ ಕಡಿಮೆ ಏನಿಲ್ಲ. ಇನ್ಫ್ಯಾಕ್ಟ್ ಇದರಲ್ಲಿನ ಪ್ರತಿಯೊಬ್ಬ ಕಲಾವಿದರು ಸಹ, ಲೈಕ್ ಸ್ಮಿತಾ ತಾಂಬೆ, ಅಮೃತ ನಾಮದೇವ್, ಪ್ರತಿಯೊಬ್ಬರೂ ಸಹ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಓವರಾಲ್ ಆಗಿ ಹೇಳುವುದಾದಲ್ಲಿ ಇದು ಒಂದು ಅಲ್ಲಿ ತಮ್ಮ ಪ್ರಾಣದ ಹಂಗು ತೊರೆದು ಅಲ್ಲಿದ್ದವರ ಜೀವ ಉಳಿಸಿದಂತಹ ಅಂಜಲಿ ಕುಲ್ಥೆ ಹಾಗೂ ಅವರಂತಹ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಈ ದೇಶ ಸಲ್ಲಿಸಿದ ಗೌರವ ಎಂದರೆ ತಪ್ಪಾಗಲಾರದು. ಥಿಯೇಟರ್ನಿಂದ ಹೊರಗೆ ಬರುವಾಗ ನಿಮ್ಮ ಕಣ್ಣಾಲಿಗಳು ತೇವಗೊಂಡಿರುತ್ತೆ ಆ್ಯಂಡ್ ಆ ನರ್ಸ್ಗಳ ಬಗ್ಗೆ ಹೆಮ್ಮೆ ಇರುತ್ತೆ. ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಅನ್ನು ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.